ಎಷ್ಟೊತ್ತು ಮಾಡ್ತಾರಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ. ಅಬ್ಬಾ, ಯಾರಿದ್ದೀರಪ್ಪ? ಯಾರಾದ್ರೂ ಇದ್ದೀರಾ? ಹೋಗ್ರಪ್ಪ. ಅದು ಬೆಳಗ್ಗೆಯಿಂದ ಶಾಸ್ತ್ರ ಅದು ಇದು ಅಂತ ಏನೇನೋ ಮಾಡಿಸ್ತಾ ಇದ್ರು. ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿತ್ತು. ಅದಕ್ಕೆ ಒಂದೇ ಒಂದು ಮೈಸೂರು ಪಾಕ್ ತಿನ್ನೋಣ ಅಂತ ಬಂದೆ. ತಿನ್ನಿ ಹಾಗೆ ಹೊಟ್ಟೆ ಹಸು ಆಗಿರಬಾರ್ದು, ಆಗ ಹೊಟ್ಟೆ ನೋವು ಬರುತ್ತೆ. ನಮ್ ಸೀತಮ್ಮ ಹೇಳಿದ್ರು ಎಸಿಡಿಟಿ ಆಗುತ್ತೆ ಅಂತ. ಏನಾಗುತ್ತೆ? ಎಸಿಟಿಸಿ ಅಲ್ಲ, ಎಸಿಡಿಟಿ. ಅಸಿಡಿಟಿ. ಅಸಿಡಿಟಿ. ಹೌದು, ಈ ಸೀತಮ್ಮ ಯಾರು? ಸೀತಮ್ಮ ನಮ್ಮಮ್ಮ. ಓಕೆ, ನೀನ್ ಯಾರು? ಅಷ್ಟು ಗೊತ್ತಿಲ್ಲ. ಸೀತಮ್ಮ ನಮ್ಮಮ್ಮ ಅಂದ್ರೆ ನನ್ನ ಹುಟ್ಟೋಗಳು. ಅಂದ್ರೆ ನಿನ್ ಹೆಸರು ಏನು ಅಂತ? My name is Vicky. Yes, sir. Hector. Yes, Capital. ನಿಮಗೆ ನಾನು ಯಾರಂತ ಗೊತ್ತಿಲ್ಲ. ನನಗೆ ಗೊತ್ತು ನೀವ್ ಯಾರಂತ. ಹೌದಾ? ನಾನು ಯಾರು ಅಂತ ಗೊತ್ತಾ ನಿನ್ಗೆ? ಹೇಗೆ? ನೀವು ಭೂಮಿ ಟೀಚರ್ ಗಂಡ ತಾನೆ? ಓ, ನೀನು ಭೂಮಿಕಾ ಟೀಚರ್ ಸ್ಟೂಡೆಂಟ್ ಮಗಳ? ಅಲ್ಲ, ಸೀತಮ್ಮ ಮತ್ತೆ ಭೂಮಿ ಟೀಚರು ಇಬ್ರು ಕ್ಲೋಸ್ ಫ್ರೆಂಡ್ಸು. ಓ, ಓಕೆ ಓಕೆ, ಸರಿ. ಇಬ್ರು ಮೈಸೂರು ಪಾಕ್ ತಿನ್ನೋಣ. ತಿನ್ನೋದು ತಗೋ, ತಿನ್ನು. ಬೇಡ. ಯಾಕೆ? ಮೈಸೂರು ಪಾಕ್ ಅಂದ್ರೆ ಇಷ್ಟ ಅಲ್ವಾ? ಇಲ್ಲ, ನಾನು ಯಾವತ್ತೂ ಸ್ವೀಟ್ ತಿನ್ನೋ ಹಾಗಿಲ್ಲ. ಆಗ ಡಾಕ್ಟರ್ ಆಂಟಿ ನಮ್ ಸೀತಮ್ಮನ್ಗೆ ಬೈತಾರೆ. ನನ್ಗೆ ಶುಗರ್ ಇದೆ. ಅದು ಸರಿ, ನೀನು ಒಬ್ಳೇ ಇದೆಯಲ್ಲ, ಮಮ್ಮಿ ಡ್ಯಾಡಿಯಲ್ಲಿ? ಸೀತಮ್ಮ ಒಳಗಡೆ ಇದೆ, ನನ್ಗೆ ಡ್ಯಾಡಿ ಇಲ್ಲ. ಸರಿ, ನಿಮ್ ಮಗಳು ಎಲ್ಲಿ? ನನ್ನ ಮಗಳ? ನಮ್ ಸೀತಮ್ಮನ ಜೊತೆ ನಾನು ಇದ್ದೀನಿ ಅಲ್ವಾ, ಹಾಗೆ ಭೂಮಿ ಟೀಚರ್ ಜೊತೆನು ಅವ್ರ ಮಗಳು ಇರ್ಬೇಕಲ್ವಾ? ನಿಮ್ಗೆ ಹಾಗೆ ಒಂದ್ ಮಗಳು ಇರ್ಬೇಕಲ್ವಾ? ಆಮೇಲೆ ತಾನೇ ನೀವು ಮದ್ವೆ ಆಗ್ತಿರೋದು. ಅಯ್ಯೋ ಪುಟ್ಟಿ, ಹಾಗೆಲ್ಲ ಕೇಳಬಾರ್ದಮ್ಮ. ಇಂಥ ದೊಡ್ಡ ದೊಡ್ಡ ಮಾತಾಡೋ ವಯಸ್ಸಲ್ಲ ನಿಂದು. ನಿನಗೆ ಏನು ಗೊತ್ತಾಗಲ್ಲ ಬಿಡು. ಎಲ್ಲ ಗೊತ್ತಾಗುತ್ತೆ. ನನ್ನ ಸ್ನಾನ ನಾನೇ ಮಾಡ್ಕೊಳ್ತೀನಿ, ನನ್ನ ಬಟ್ಟೆ ನಾನೇ ಹಾಕೊಳ್ತೀನಿ. ನನ್ ಚಿಕ್ಕವಳಾದ್ರೂ ದೊಡ್ಡವಳೆ. ಅದೇನಂತ ಪಟ್ ಅಂತ ಹೇಳಿ. Please come. Here she is. ಮಹಿ, ಕೈ ಓಪನ್ ಮಾಡು. ಕೈ ತೆಗಿ, ಡಾಕ್ಟರ್ ಬಂದಿದ್ದಾರೆ. It's okay, show me, let me I check. It's okay. ಡಾಕ್ಟರ್ ಇದ್ದಾರೆ. Let me check. How it happened? What did she apply on her face? Hang on a minute. Do you have fever? No, I used a face mask, that's all. This one. This is not even approved by WHO. Even proper expiry date also is not there.
Oh, we could have checked it. That's a mistake, I understand. Please do something. Okay, I will prescribe some medicine. It will take time. Just hang on. Okay. Mahi, ಏನು ಆಗಲ್ಲ, ಡೋಂಟ್ ವರಿ. I would suggest not to involve any type of physical contact till she'll be okay. ಜೀವ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಮಹಿ, ಏನು ತಲೆ ಕೆಡಿಸ್ಕೊಬೇಡ ನೀನು. ಡಾಕ್ಟರ್, how long it will take to cure? No need to worry, it is only allergic reaction. It will take time, 2 days. Just hang on. Okay, thank you. Thank you. Take care. ಮಹಿ, ಇಟ್ಸ್ ಓಕೆ. ಯಾಕೆ ಟೆನ್ಷನ್ ತಗೋತೀಯಾ? ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡಿಲ್ವಾ? 2 ದಿನ ಎಲ್ಲ ಸರಿ ಹೋಗುತ್ತೆ. ಸಾರಿ ಜೀವ, ಮನೆಯವ್ರಿಗೆಲ್ಲ ಹರ್ಟ್ ಮಾಡಿ ನಿನ್ನೆಲ್ಲ ಕರ್ಕೊಂಡು ಬಂದರೆ ನಮ್ಮ ಹನಿಮೂನೇ ಹಾಳಾಗೋಯ್ತು. ಯಾಕೆ ಏನೇನೋ ಮಾತಾಡ್ತೀಯ? ಹಾಗೆಲ್ಲ ಏನೂ ಇಲ್ಲ. ಸುಮ್ಮನೆ ಏನೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಇಲ್ಲ ಜೀವ, ಎಲ್ಲ ನನ್ನದೇ ತಪ್ಪು. ಪ್ಲೀಸ್ ಫರ್ಗಿವ್ ಮೀ. ಯಾಕೆ ಹಾಗೆಲ್ಲ ಹೇಳ್ತೀಯ? ಇಟ್ಸ್ ಓಕೆ, ಎಲ್ಲ ಸರಿ ಹೋಗುತ್ತೆ. ನಾನು ಹೋಗಿ ಮೆಡಿಸಿನ್ ತೊಗೊಂಡ್ಬರ್ತೀನಿ, ನೀನಿಲ್ಲ ಇರು. ನೋಡಿ, ನಮ್ಮ ಗುಂಡಪ್ಪ ಬಹಳ ವರ್ಷದ ಮೇಲೆ ಮದುವೆ ಆಗ್ತಿರೋದು. ಅವನಿಗೆ ಯಾವ ಥರದ ಲೋಪದೋಷ ಬರಬಾರ್ದು, ಜೀವನದಲ್ಲಿ ಅವನು ಚೆನ್ನಾಗಿರಬೇಕು. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಶಾಸ್ತ್ರ ಸಂಪ್ರದಾಯದಂತೆ ನಡಿಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದೆ. ನೀವು ಬೇಜಾರು ಮಾಡ್ಕೋಬೇಡಿ. ಅಯ್ಯಯ್ಯೋ, ನೀವು ಹಾಗೆಲ್ಲ ಹೇಳಬಾರ್ದು. ನಾನು ಕೂಡ ನಮ್ಮ ಭೂಮಿ ಜೀವ ಚೆನ್ನಾಗಿರ್ಬೇಕು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹಠ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೇನಿಲ್ಲ ಬಿಡಿ. ಶಾಕು ಅವರೇ, ಮದುವೆ ಅರೇಂಜ್ಮೆಂಟ್ಸಲ್ಲಿ ಸ್ವಲ್ಪ ಕಮ್ಮಿ ಆಗೋಯ್ತು, ಕ್ಷಮೆ ಇರಲಿ. ಅಯ್ಯೋ, ಇಟ್ಸ್ ಓಕೆ, ಹಾಗೇನಿಲ್ಲ ಮಂದಕಿನಿ. ಮಾಮ್, ಅಲ್ಲಿ ನೋಡಿ, ಇಬ್ರು ಫ್ರೆಂಡ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅಯ್ಯೋ, ನೆನ್ನೆವರೆಗೂ ಹಾವ ಮುಂಗ್ಸಿ ಥರ ಜಗಳ ಆಡ್ತಾ ಇದ್ದವರು ಈಗ ಸಂಬಂಧಿಕರಾದ ತಕ್ಷಣ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದಾರೆ ನೋಡಿ. ಇದೇ ಒಂದು ಪವಾಡ ಅಲ್ವಾ? ಮಂದಕಿನಿ, ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಹೇಳಿ. ಅದು ನಮ್ಮ ಮಹಿಮಾ ಕೊನೆ ಮಗಳು ಅಂತ ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀವಿ. ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ, ಆಟ ಜಾಸ್ತಿ. ನಿಮ್ಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಅರ್ಥ ಆಗುತ್ತೆ, ಆದರೆ ಅದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀರಾ? ಅದು ಇನ್ನು ಮುಂದೆ ಅವಳು ನಿಮ್ಮ ಮನೇಲಿ ಇರ್ತಾಳಲ್ವಾ, ಅವಳು ಏನಾದರೂ ತಪ್ಪು ಮಾಡಿದ್ರೆ ನೀವೇ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಅಲ್ಲ, ಈಗಿನ ಜನ್ರೇಷನ್ ಮಕ್ಕಳು ನಿಮ್ಗೆ ಗೊತ್ತಲ್ವಾ, ಅವ್ರು ನಮಗೆ ಅಡ್ಜಸ್ಟ್ ಆಗಲ್ಲ, ನಾವೇ ಅವರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಖಂಡಿತ, ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಮಹಿಮಾ ಬರೀ ನಮ್ಮನೆಗೆ ಸೊಸೆ ಅಲ್ಲ, ಅವಳು ನಮ್ಮ ಮಗಳಾಗಿ ಬಂದಿದ್ದಾಳೆ. ನಾನಿದನ್ನು ಬರೀ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ನಾವು ನಿಜವಾಗ್ಲೂ ಅವಳನ್ನು ಚೆನ್ನಾಗಿ ನೋಡ್ಕೋತೀವಿ. ನಮ್ಮ ಕಡೆಯಿಂದ ಅವಳಿಗೆ ಏನೂ ತೊಂದರೆ ಆಗದೆ ಇರೋ ಗ್ಯಾರಂಟಿ ನಾನು ಕೊಡ್ತೀನಿ, ಸರಿನಾ? ಸಾಕು ಅವರೇ, ನಮ್ಮ ಕಡೆಯಿಂದನೂ ಒಂದು ರಿಕ್ವೆಸ್ಟ್ ಇದೆ. ಹೇಳಿ. ನಮ್ಮ ಭೂಮಿ ನನಗೆ ಬರೀ ಹಿರಿ ಮಗಳಾಗಿರಲಿಲ್ಲ, ನಮ್ಮನೆ ಹಿರಿ ಮಗನಾಗಿದ್ಲು. ನಮ್ಮಂಥ ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನು ಕಷ್ಟ ಬಂದರೂ, ಏನು ತೊಂದರೆ ಆದರೂ ನಮ್ಗೆ ಹೆಗ್ಲಿಗೆ ಕೊಟ್ಕೊಂಡು ಎಲ್ಲವನ್ನು ಧೈರ್ಯವಾಗಿ ಅವಳೇ ಫೇಸ್ ಮಾಡ್ತಾ ಇದ್ಲು. ಅವಳ ಜೀವನದ ಪ್ರತಿಯೊಂದು ಡಿಸಿಷನ್ನು ಇದುವರೆಗೂ ಅವಳೇ ತಗೊಂಡಿದ್ದಾಳೆ. ಅದೆಲ್ಲ ಸರಿಯಾಗೇ ಇದೆ. ಆದರೆ ಈಗ ಅವಳು ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಒಂದು ಹೊಸ ಜೀವನ, ಹೊಸ ಜಾಗ. ಅವಳು ಅದಕ್ಕೆ ಎಷ್ಟು ಬೇಗ ಅಡ್ಜಸ್ಟ್ ಆಗ್ತಾಳೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಅವಳು
ತುಂಬ ಸ್ವಾಭಿಮಾನಿ. ಆ ಸ್ವಾಭಿಮಾನ ಏನಾದರೂ ನಿಮ್ಗೆ ಹಠ ಅಂತ ಅನ್ಸಿದ್ರೆ ದಯವಿಟ್ಟು ಹೊಟ್ಟೆಲ್ಲ ಹಾಕೊಂಡು ಕ್ಷಮಿಸ್ಬಿಡಿ. ಅಯ್ಯೋ, ನನ್ನ ಮಗಳು ತಿಳಿದೇನೋ ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಬೈದು ಬಿಡಿ ಬೇಕಾದ್ರೆ, ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಏನು ಹೀಗೆ ಹೇಳ್ತಾ ಇದ್ದೀರಾ ಮಂದಾಕಿನಿ? ನಿಮ್ಮ ಮಗಳಿಗೆ ನಮ್ಮ ಮನೇಲಿ ಫುಲ್ ಫ್ರೀಡಮ್ ಇರತ್ತೆ. ನಮ್ಮ ಗೌತಮ್ ಹೆಂಡತಿ ಅಂದಮೇಲೆ ನಮ್ಮ ಮನೆ ಅವಳಲ್ವಾ? ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಬಿಡಿ. ನೀವಿಷ್ಟು ಹೇಳಿದ್ದು ನನಗೆ ತುಂಬ ಸಮಾಧಾನ ಆಯಿತು. ತುಂಬ ಥ್ಯಾಂಕ್ಸ್. ಊಟಕ್ಕೆಲ್ಲ ವ್ಯವಸ್ಥೆ ಆಗಿದೆ, ಬಂದ್ಬಿಡಿ. ಬರ್ತೀನಿ, ನೀವು ನಡೆ. ಹೋಗಮ್ಮ, ಎಲ್ಲರನ್ನೂ ಊಟ ಕರೆದ್ಬಿಡು. ಓಕೆ ಮಾಮ್. ಭೂಮಿಕಾ ಎಂಥವಳು ಅಂತ ಗೊತ್ತಿದ್ದೆ ನಾನು ಈ ಮದುವೆಗೆ ಒಪ್ಕೊಂಡಿರೋದು ಮಂದಾಕಿನಿ. ಆ ಪುಣ್ಯಕೋಟಿನ ನಮ್ಮ ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಕಟ್ಟಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಎಲ್ಲ ನಾನು ಅನ್ಕೊಂಡಾಗೇ ಆಗತ್ತೆ. ನಾನು ಹೇಳಿದ ಬಗ್ಗೆ ಒಂದ್ಸಲ ಯೋಚನೆ ಮಾಡು. ಏಯ್, ಸಿಹಿ ನಿಮ್ ಜೊತೆನೆ ಆಟ ಆಡ್ತಿರ್ಲಲ್ಲ, ಎಲ್ಲಿ ಹೋಸು? ಆಗ್ಲೇ ಆಟ ಆಡ್ತಾ ಇದ್ಲು, ಆಮೇಲೆ ಎಲ್ಲೋದ್ಲು ಗೊತ್ತಿಲ್ಲ ಆಂಟಿ. ಎಲ್ಲಿ ಹೋದ್ಲು ಇವಳು? ಟೆನ್ಷನ್ ತಗೋಬೇಡ, ಬಾ ನೋಡೋಣ. ಆನೆ ಬಂತು ಅನ್ಕೋ, ಆನೆ ರಾನೆ ಯಾವೂರಾನೆ ಸಿಹಿ, ಅಂಕಲ್ ಅಂಕಲ್, ನಮ್ ಸೀತಮ್ಮ ಬರ್ತಾ ಇದ್ದಾರೆ. ನಾನು ಬಜೆಟ್ ಇಟ್ಕೊಂತೀನಿ, ನೀವು ಸೀತಮ್ಮನ್ಗೆ ಹೇಳ್ಬೇಡಿ. ಸಿಹಿ ಸಿಹಿ, ಟೆನ್ಷನ್ ಮಾಡ್ಕೋಬೇಡ, ಇಲ್ಲೇ ಎಲ್ಲ ಇರ್ತಾಳೆ. ನನ್ನ ಫ್ರೆಂಡು ಸೀತಾ ಅಂತ. ನಮಸ್ತೆ. ಇವಳ ಮಗಳು ಸಿಹಿ ಇಲ್ಲೇ ಮಕ್ಕಳ ಜೊತೆ ಆಟ ಆಡ್ತಿದ್ಲು, ನೋಡಿದ್ರಾ? ಹಾ, ತುಂಬಾ ಚಿಕ್ಕವಳು, 4 ವರ್ಷ ಅಷ್ಟೇ. ಓ, ನಾವು ನೋಡಲಿಲ್ಲ. ಅವಳು ಇಲ್ಲೇ ಎಲ್ಲೋ ಆಟ ಆಡ್ತಿದ್ಲಂತೆ, ಯಾರಾದ್ರೂ ನೋಡಿದ್ರಾ? ಇಲ್ಲ, ನಾವು ಆಗ್ಲಿಂದ ಇಲ್ಲೇ ಇದ್ದೀವಿ. ನಾನು ನೋಡ್ಲಿಲ್ಲಪ್ಪ, ಈ ಕಡೆ ಎಲ್ಲೂ ಬರಲಿಲ್ಲ. ಎಲ್ಲಿ ಹೋದ್ಲು ಇವಳು? ಭೂಮಿ ಆಚೆ ಎಲ್ಲೋ ಇರ್ತಾಳೆ, ಹೋಗಿ ನೋಡೋಣ ಬಾ. ಬಂದೆ ಸೀತಮ್ಮ. ಸಿಹಿ, ಎಲ್ಲಿದ್ಯಾ? ಇಲ್ಲಿ ಬಚ್ಚಿಟ್ಕೊಂಡಿದ್ದಾ? ಸೀತಮ್ಮ, ಭೂಮಿ ಟೀಚರ್ ಹೇಳ್ದಂಗೆ ಈ ಅಂಕಲ್ ತುಂಬಾ ತಪ್ಪ ಇದ್ದಾರೆ. ಇವ್ರ ಹಿಂದೆ ವೆಬ್ಸೈಟ್ ಇಟ್ಕೊಂಡ್ರೆ ಯಾರು ಕಾಣಿಸಲ್ಲ. ಸಿಹಿ, ಹಾಗೆಲ್ಲ ಮಾತಾಡಬಾರ್ದು. ಏ ಪರವಾಗಿಲ್ಲ ಬಿಡಿ. ಕೆಲವರು ಬೇಕು ಅಂತಾನೆ ನನ್ನ ಡುಮ್ಮ ದಪ್ಪ ಇಲ್ಲ ಅಂತಾರೆ. ಮಗು ಅಲ್ವಾ, ದೊಡ್ಡವ್ರ ಥರ ಬೇಕು ಅಂತ ಹರ್ಟ್ ಮಾಡಲ್ಲ. ಬೇಬಿ ಏನಂದ್ರು? ಟ್ರಿಪ್ ಹೋಗೋಣ? ಎಸ್, ಕಬಾ ಜಂಪ್. ಎಲ್ಲಾರ್ಗು ಬಾಯ್ ಹೇಳ್ಬಿಡು. ಎಸ್ ಕ್ಯಾಪಿಟಲ್. ನಿಂಗೆ ಯಾರು ಫ್ರೆಂಡ್ಸ್ ಇದ್ದಾರೆ? ಭೂವಿ, ಗೌತಮ್ ತುಂಬಾ ಒಳ್ಳೆಯವರು, ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್ ಅನ್ನಿಸ್ತಾರೆ. ಅವ್ರಷ್ಟು ಶ್ರೀಮಂತರಾಗಿದ್ರು, ಅದನ್ನೆಲ್ಲ ಲೆಕ್ಕ ಹಾಕ್ತಿ ಆ ಮಗು ಜೊತೆ ಎಷ್ಟು ಚೆನ್ನಾಗಿ ಆಟ ಇಡ್ತಿದ್ದಾರೆ ನೋಡು. ನೀನ್ ತುಂಬಾ ಲಾಕಿ. ಕೆಟ್ಟ ಫೇಸ್ಪ್ಯಾಕ್ ನಾನು ಯಾಕಾದ್ರೂ ತಗೊಂಡು ಅದನ್ನ ಬೈದು ಏನು ಪ್ರಯೋಜನ? ನಾನು ಇಂಥ ದಡ್ಡಿ ನೋಡು, ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇದೆಯಾ ಇಲ್ವಾ ಅಂತಾನು ಚೆಕ್ ಮಾಡದೆ ತಗೊಂಡಿದ್ದೀನಿ.
ಒಂದು ಸಣ್ಣ ನೆಗ್ಲಿಜೆನ್ಸಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಯಿತು. ಡಾಕ್ಟ್ರು ಹೇಳಿದಾರಲ್ವಾ, ಬೇಗ ಸರಿ ಹೋಗುತ್ತೆ ಅಂತ. ತಲೆ ಕೆಡಿಸ್ಕೋಬೇಡ, ಆದಷ್ಟು ಬೇಗ ಸರಿ ಹೋಗುತ್ತೆ. ಆ್ಯಕ್ಚುಲಿ ನಿನ್ನ ಸ್ಕಿನ್ ಆಗ್ಲಿಕ್ಕಿಂತ ಬೆಟರ್ ಇದೆ, ಇಂಪ್ರೂವ್ಮೆಂಟ್ ಅನಿಸ್ತಿದೆ. ನಿಜವಾಗ್ಲೂ? ಎಸ್ ಬೇಬಿ. ಪುಟಿ, ನೀನು ನನ್ನ ಮದುವೆಗಿರಲ್ವಾ? ನಿಮ್ಮೆಲ್ಲರಲ್ಲೂ ನಂದೊಂದು ವಿನಂತಿ. ಮಕ್ಕಳು ಹೊಸ ಜೀವನನ ಖುಷಿಯಾಗಿ ಶುರು ಮಾಡ್ತಿದ್ದಾರೆ. ಅವ್ರು ಖುಷಿಯಾಗಿರಲಿ ಅಂತ ನೀವೆಲ್ಲರೂ ಆಶೀರ್ವದಿಸ್ಬೇಕು ಪ್ಲೀಸ್. ಓಕೆ ಪುಟ, ಹೋಗ್ಬಾ. ಆದರೂ ನಾವು ಹಾಗೆ ಮಾಡಬಾರ್ದಾಗಿತ್ತು. ಮನೆಯವ್ರ ಮನಸ್ಸಿಗೆಲ್ಲ ನೋವು ಮಾಡಿ ಅವ್ರ ಖುಷಿನಲ್ಲಿ ಭಾಗಿಯಾಗದೆ ನಮ್ಮ ಖುಷಿಗೋಸ್ಕರ ನಾವು ಆಚೆ ಬಂದುಬಿಟ್ವಿ ಅಲ್ವಾ? ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯಾ? ದಟ್ಸ್ ಓಕೆ, ಅದನ್ನ ಅಲ್ಲಿಗೆ ಬಿಟ್ಬಿಡು. ಇಲ್ಲ, ಗೌತಮ್ ಅಣ್ಣನ ಮದುವೆನಲ್ಲಿ ನಾನು ಇರಬೇಕಿತ್ತು. ನನಗೀಗ ಅನ್ನಿಸ್ತಾ ಇದೆ. ಆಗಿದ್ದಾಗೋಯ್ತು, ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಅದನ್ನ ಅಲ್ಲಿಗೆ ಬಿಡು, ನಿನ್ನ ಸ್ಕಿನ್ ಬಗ್ಗೆ ಯೋಚನೆ ಮಾಡು. ಸರಿ, ಹೋಗಿ ಟ್ಯಾಬ್ಲೆಟ್ ತೊಗೊಂಬರ್ತೀನಿ. ಜೀವ, ನನ್ನಿಂದ ನಮ್ಮ ಹನಿಮೂನ್ ಹಾಳಾಯ್ತಲ್ವಾ? ಬೇಬಿ, ಈ ಜೀವ ಇರೋ ತನಕನೂ ಜೊತೆನೇ ಇರ್ತಾನೆ. ಇನ್ನೂ ಜೊತೆಲಿ ಎಷ್ಟೋ ಟ್ರಿಪ್ಸು ಹನಿಮೂನು ಮಾಡೋದಿದೆ ಅಲ್ವಾ? ಸರಿ, ನಾನು ಹೋಗಿ ಟ್ಯಾಬ್ಲೆಟ್ ತೊಗೊಂಬರ್ತೀನಿ, ನೀನು ಇಲ್ಲೇ ಇರು. ನೀನು ತುಂಬ ಲಾಕಿ, ನಿಂಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ನಿನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅಯ್ಯೋ ಅಪ್ಪ, ಆಗ್ತಾ ಇಲ್ಲ. ಸಿಹಿ ಸಾಕಾಟ ರೆಡಿದು, ಇಳಿ ಕೆಳಗೆ. ಅಬ್ಬಾ, ಯಾವಾಗ ಹೇಳ್ತಿರೋದು ಕಾಯ್ತಾ ಇದ್ದೆ. ಅಮ್ಮ, ಕಾಮ್. ಬಿ ಕ್ಯಾಪಿಟಲ್. ಈಗ ನಿಮ್ ಗಂಡನ ಹೆಸರು ಈ ರೀತಿ ನಾಚ್ಕೊಳ್ಳೇ ಆಗಿಲ್ಲ. ಬೇಗ ಹೇಳಿ. ನಿಮ್ಗಿದೆಲ್ಲ ಯಾರು ಹೇಳ್ಕೊಟ್ಟಿದ್ದು? ಓ, ಅದಾ, ಪಕ್ಕದ ಮನೇಲಿ ಅಜ್ಜಿ ಇದ್ದಾರಲ್ಲ, ಅವ್ರಿಗೆ ಮದುವೆ ಆದಾಗ ನಿನ್ನ ಗಂಡನ ಹೆಸರು ಏನು ಅಂತ ಕೇಳಿದ್ರಂತೆ. ಅವರು ಸಿಕ್ಕಾಪಟ್ಟೆ ನಾಚ್ಕೊಂಡ್ರಂತೆ. ಅದನ್ನ ಇವಳ ಹತ್ರ ಹೇಳಿದ್ದಾರೆ. ತಾಲಿಯಲ್ಲಿ ಇಟ್ಕೊಂಡು ನಿನಗೆ ಪ್ರಶ್ನೆ ಮಾಡ್ತಿದ್ದಾಳಷ್ಟೇ. ಈಗ ಗೊತ್ತಾಯ್ತಲ್ವಾ? ನೀವು ಹೇಳಿ. ಅದಕ್ಕೆ ಪಾಪ ಮಗು ಅಷ್ಟೊಂದು ಕೇಳ್ಕೋತಾ ಇದೆ, ಒಂದ್ಸರ್ತಿ ಹೇಳ್ಬಿಡಿ. ಗೌತಮ್, ರಾಂಗ್. ಹೀಗಲ್ಲ ಹೇಳೋದು. GAUTM. G ಕ್ಯಾಪಿಟಲ್. ಹೀಗೆ ಹೇಳೋದು. ಗಂಡ ಹೆಂಡತಿ ಯಾವಾಗಲೂ ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಪುಟ್ಟ. ಭೂಮಿ, ನಿಂಗೊಂದು ವಿಷಯ ಗೊತ್ತಾ? ನಮ್ಮನೆ ಅಕ್ಕಪಕ್ಕ ನನ್ನ ಕೊಲೀಗ್ಸ್ ಎಲ್ಲ ಒಂದು ವಿಷಯನ ನಂಬಿದ್ದಾರೆ. ಇವಳ ಮನಸ್ಸಿಂದ ಏನೇ ಹೇಳಿದ್ರು ನಿಜ ಆಗತ್ತೆ ಅಂತ. ಹಾಗಿದ್ರೆ ನೀವಿಬ್ರು ಲೈಫು ತುಂಬ ಚೆನ್ನಾಗಿರುತ್ತೆ. ಭೂವಿ, ಲೇಟ್ ಆಯಿತು, ನಾನೇನು ಹೊರಡ್ತೀನಿ.
ಏ ಊಟ ಮಾಡ್ಕೊಂಡು ಹೋಗು. ಊಟ ಮಾಡ್ಕೊಂಡೇ ಹೊರಡ್ತೀನಿ. ನೀವು ನಿಮ್ಮ ಶಾಸ್ತ್ರನ ಮುಂದುವರಿಸಿ. ನೀವಿಬ್ರು ಜೊತೆಯಾಗಿ ಮನೆಗೆ ಬರಬೇಕು. ನಾನು ಕಾಯ್ತಾ ಇರ್ತೀನಿ. ಶೋರ್. ಆನಂದ್, ಅಪರ್ಣ, ನೀವು ಇವ್ರ ಜೊತೆ ಬನ್ನಿ ಆಯ್ತಾ ಮನೆಗೆ. ಸಿಹಿ ಬಾ. ತರ್ಲೆ. ಬಾಯ್ ಬಾಯ್. 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 ಥ್ಯಾಂಕ್ ಯು.